ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಾಬಣ್ಣಗಂತೂ ಮೊದಲೇ ಚಳಿ ಹೋಗೋದಿಲ್ಲ. ಬಾಬಣ್ಣ ಮತ್ತೆ ನಾವು ಹಿಂಗೆ ಚೂಚು ಹಾಕಿದ್ರೂ ಹೋಗ್ತಿಲ್ಲ ಮಂಗ, ನಾಯಿಗೂ ಹೆದರುದಿಲ್ಲ. ನಮ್ಮ ತೋಟದಲ್ಲಿ ನವಿಲುಂಟು, ಸುಮ್ಮನೆ ಇರುವ ಗಂಡು ನವಿಲು ಇನ್ನೂ ಚೆಂದ ಕಾಣ್ತದೆ. ಸಂಜೆ ಆಗ್ತಾ ಹೋದಂಗೆ ನನಗೆ ನೆನಪೇ ಇರೋದಿಲ್ಲ ನೀರು ಬಂದ್ ಮಾಡಲಿಕ್ಕೆ ಅವತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದೇವ್ರ ಪೂಜೆನೆಲ್ಲ ಮಾಡಿ ದನದ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿಂದು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹಾಗೆ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಸಿಕ್ಕಾಪಟ್ಟೆ ಮೋಟಿವೇಶನ್ ಸಿಕ್ಕಿದಂಗೆ ಆಗ್ತದೆ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಗೈಸ್, ಇವತ್ತು 2026 ಮೊದಲನೇ ದಿನ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಈ ವರ್ಷ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ನೆನೆಸಲಿ. ಹಾಗೆ ಆಸೆ ಏನಿದೆ ಎಲ್ಲವೂ ಈಡೇರಲಿ. ಹಾಗೆಯೇ ನನಗೂ ವಿಶ್ ಮಾಡಿ ನೀವು. ಹಾಗೆ ಗೈಸ್, ಈ ವ್ಲಾಗ್ನ ಕೊನೆ ತನಕ ನೋಡಿ. ಇವತ್ತು ಗೈಸ್ ನಮ್ಮ ಮಲ್ಲಿಯನ್ನು ಬಿಡಲೇ ಇಲ್ಲ, ಇವತ್ತೂ ಬಿಡಲಿಲ್ಲ. ನಿನ್ನೆ ಗೈಸ್ ಆರಾಮಿಲ್ಲ ಅಂತ ಹೇಳ್ತಿದ್ನಲ್ಲ, ರಾತ್ರಿಗೆ ಪಪ್ಪ ಬಂದು ಔಷಧಿಯನ್ನೆಲ್ಲ ಮಾಡ್ದ. ಅದಕ್ಕೇನೋ ಥಂಡಿ ಆಗಿತ್ತಂತೆ, ಅದಕ್ಕೆ ಹಾಗೆ ಮಾಡ್ತಿತ್ತಂತೆ ಅದು. ಸೊ ಮನೆಯಲ್ಲೇ ಸಿಗುವ ಔಷಧಿನೆಲ್ಲ ಮಾಡಿ ಈಗ ಸ್ವಲ್ಪ ಆರಾಮಾಗದೆ. ಇವತ್ತದು ಹೋಗಲಿಕ್ಕೆ ನೋಡ್ತು, ಆದರೂ ನಾನು ಬಿಡಲಿಲ್ಲ. ಯಾಕಂದರೆ ಬಿಡೋದು ಬೇಡ ಅಂತ ಹೇಳಿದರು. ಯಾಕಂದರೆ ನಿನ್ನೆ ಆಗಿದ್ದಲ್ಲ, ಇವತ್ತಷ್ಟು ಬೇಗ ಒಂದೇ ಸರಿ ಕಡಿಮೆ ಆಗುವಂಗಿಲ್ಲ, ಮತ್ತು ಕಡಿಮೆ ಆಗಿದ್ದಾದ್ರೂ ಹೆಚ್ಚಾಗ್ಬೋದು ಅಂತ ಇವತ್ತೇ ಬಿಡಲಿಲ್ಲ. ಹೀಗೆ ಎಲ್ಲೇ ಕಟ್ಟಿಟ್ಟಲ್ಲಿ ಒಂದು ಸ್ವಲ್ಪ ಹುಲ್ಲನ್ನು ಹಾಕಾಗದೆ. ಸೊ ಗೈಸ್, ಇನ್ನು ಅಡುಗೆ ಕೆಲಸಗಳಷ್ಟು ಬಾಕಿ ಇದೆ. ಹಾಗೆ ಕೋಳಿಯನ್ನೆಲ್ಲ ಬಿಡಬೇಕು, ಸುಮಾರು ಕೆಲಸ ಇದೆ ಗೈಸ್. ಹಾಗೆ ಒಂದು ಸಾರಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಗೈಸ್. ಇಲ್ಲಿ ನಮ್ಮ ಕುಚೂರು ಮತ್ತು ಬಾಬಣ್ಣ ನೋಡಿ, ಇಬ್ಬರೂ ಸಂಗಡನೇ ಮಲಗಿದ್ದಾರೆ ಚಳಿ ಬರ್ತದೆ ಅಂತ. ಬಿಸಿಲು ಸರಿಯಾಗಿ ಬಿಸಿಲು ತಾಗೋದಿಲ್ಲ, ಆದರೂ ಇಲ್ಲಿ ಮಲಗಾರ ನೋಡಿ ಇಬ್ಬರೂ. ಈಗ ಗೈಸ್ 10 ಗಂಟೆ ಆಯಿತು, 10 ಗಂಟೆ ಅಲ್ಲ 10:15 ಆಯಿತು, ಆದರೂ ಇವರಿಗೆ ಇನ್ನೂ ಚಳಿ ಹೋಗಲಿಲ್ಲ. ಬಾಬಣ್ಣಗಂತೂ ಮೊದಲೇ ಚಳಿ ಹೋಗೋದಿಲ್ಲ. ಬಾಬಣ್ಣ ಕುಚೂರು ನೋಡಿ ಹೆಂಗೆ ಮಲಗನಂತ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅಷ್ಟು ಬೇಗ ಈ ಮಂಗ ಬಂದುಬಿಟ್ಟು ಇದು ಎಂತ ಹೇಳಿ ಬಾಳೆಗೊನೆಯನ್ನು ತಿಂತ ಕೂತ್ಬಿಟ್ಟದೆ. ಅದು ಸೀಟ್ ಮೇಲೆ ಹಾರ್ತಲ್ಲ, ಹಾಗಾಗಿ ನಂಗೆ ಸೌಂಡ್ ಕೇಳ್ತು, ಇಲ್ಲ ಅಂದರೆ ಗೊತ್ತಾಗೋದಿಲ್ಲಾಗಿತ್ತು. ಅದು ಈಗ ಸೆಕೆಂಡ್ ಟೈಮ್ ಈಗ ಬರ್ತಾ ಇರೋದು ಆ ಬಾಳೆಗೊನೆಗೆ. ಸೊ ಅದು ಮತ್ತು ನಾವು ಹೀಗೆ ಚೂಚು ಹಾಕಿದ್ರೂ ಹೋಗ್ತಿಲ್ಲ ಮಂಗ, ನಾಯಿಗೂ ಹೆದರುದಿಲ್ಲ. ಯಾರು ಗಂಡಸರು ಕಂಡ್ರೆ ಮಾತ್ರ ಹೆದರುದು ಆ ಮಂಗ. ನಮ್ಗೆ ಹೆದರೋದೇ ಇಲ್ಲ, ಜಸ್ಟ್ ನಾನು ಇಲ್ಲಿಂದಷ್ಟೇ ಓಡಿಸಾಕೋದು, ಸುಮ್ಮನೆ ಇಲ್ಲೇ ಕೂತ್ಕೊಂಡಿರೋದು ನೋಡ್ತಾನೆ. ಬಾಳೆಕೊನೆ ಸುಮಾರು ದೊಡ್ಡದುಂಟದು, ಅದು ಮತ್ತು ಸುಮ್ಮನೆ ವೇಸ್ಟಾಗಿ ಹೋಗ್ತದೆ ಮಂಗ ತಿಂದರೆ, ಯಾರಿಗೂ ಇರೋದಿಲ್ಲ ಅಂತ ಸುಮ್ಮನೆ ಕಾಯೋದಷ್ಟೇ. ಆಗಲೇ ಗೈಸ್ ಅದು ಮನೆ ಮುಂದುಗಡೆ ಬಂದಿದ್ದಿತ್ತು ಮಂಗ. ನಾನು ಅದು ಮುಂದುಗಡೆ ಅದೇ ಅಂತಲ್ಲ ಸುಮ್ಮನೆ ಇದ್ದೆ. ನೋಡ್ರಿ ಎಷ್ಟು ಬೇಗ ಹಿಂದುಗಡೆ ಬಂದು ಬಾಳೆಕೊನೆ ಮೇಲೆ ಕೂತ್ಬಿಟ್ಟದೇನೇನೋ. ಅಷ್ಟು ಬೇಗ ಬಂದೆ ನಾನು, ಇಲ್ಲಾಂದರೆ ಆ ಬಾಳೆಕೊನೆ ಅರ್ಧ ಚೊಕ್ಕಾಗಿತ್ತು ಈಗ ಇಷ್ಟೊತ್ತಿಗೆ. ಸೊ ನೋಡುವ ಈಗ ಹೋಗ್ತದೆ ಏನೋ ಅಂತ. ಮಂಗ ನನ್ನ ಓಡಿಸುವಷ್ಟರೊಳಗೆ ಸುಮಾರು ಹೊತ್ತಾಗೋಯಿತು, ಒಂದು ಅರ್ಧ ತಾಸು 1 ತಾಸೇ ಆಯಿತೇನೋ, ಅಷ್ಟೆಲ್ಲ ಹೊತ್ತಾಯಿತು. ಹಾಗೆ ಅದು ಯಾವುದೋ ಕಡೆ ಹೋಗದೆ. ಹಾಗೆ ಗೈಸು ಬಿಳಿ ಮಂಗನೂ ಬಂದುಬಿಟ್ಟದೆ. ಅದು ಬಾಳೆಕೊನೆ ಮೇಲೆ ಬಂದದ್ದು ಕಪ್ಪು ಕಲರ್ ಮಂಗ, ಅಂದರೆ ಮೂತಿ ಕಪ್ಪು ಇರ್ತದೆ ನೋಡಿ ಆ ಮಂಗ. ಆಮೇಲೆ ಬಿಳಿ ಮಂಗನೂ ಬಂದದೆ, ಅದು ಅಡಿಕೆಯನ್ನು ತಿನ್ಲಿಕ್ಕೆ ಬಂದದೇನೇನೋ, ಅದಕ್ಕೆ ಅದನ್ನು ನೋಡ್ಕೊಂಬರುವ ಅಂತ ಈಗ ತೋಟದ ಕಡೆ ಹೋಗ್ತಾ ಇದೆ. ಈಗ ಮಂಗ ಏನಾದ್ರು ಬಂದು ಅಡಿಕೆಯನ್ನು ಉದುರಿಸೋದ ಅಂತ ಹೇಳಿದ್ರೆ ಮತ್ತೆ ಅಡಿಕೆಯನ್ನು ಹೆಕ್ಕಬೇಕು, ಅದೊಂದು ದೊಡ್ಡ ಕೆಲಸ ಈಗ. ಸೊ ನಾನು ನೋಡಲಿಲ್ಲ ಏನಾಗೋದಂತ, ಈಗ ಹೋಗ್ತಾ ಇದ್ದೆ. ಅಕಸ್ಮಾತ್ ಉದುರಿಸಿದ್ರೆ ಅಂತೂ ಅದನ್ನು ಹೆಕ್ಕಲಿಕ್ಕೆ ಈಗ ಸಂಜೆನೇ
ಆಗ್ತದೆ. ನಮ್ಮ ತೋಟದಲ್ಲಿ ನವಿಲುಂಟು, ಅದು ಕಾಣಿಸ್ತೆ ವಿಡಿಯೋಕ್ಕೆ ಸಿಗ್ತದೆ ಇಲ್ವೇನೋ, ಒಟ್ಟ ತೋಟದಲ್ಲಿ ಉಂಟು, ಸುಮ್ಮನೆ ಇರುವ. ನೋಡಿ ಅಲ್ಲಿ ಹಾರು ಹೋಯ್ತು ನವಿಲು. ಎಷ್ಟು ಚಂದ ಉಂಟು ನೋಡಿ, ಇಲ್ಲಿ ಕಾಣ್ತಿಲ್ಲ ಸರಿಯಾಗಿ. ಮತ್ತೆ ಅದು ಗೈಸ್ ಹಿಂದ್ಗಡೆ ಪುಕ್ಕ ಇಲ್ಲ, ಹತ್ರ ಹೋದಂಗೆ ಅದು ಹಾರೇ ಹೋಗ್ತದೆ ಗೈಸ್. ಸೊ ನೋಡುವ ಇಲ್ಲಿಂದಾದ್ರೂ ವಿಡಿಯೋಗೆ ಸಿಗ್ತದ ಅಂತ. ನೋಡಿ ಹಾರು ಹೋಯ್ತು ಗೈಸ್. ನಾನು ಅಲ್ಲಿಂದ ಮನೆಯಿಂದ ಬರಬೇಕಾದ್ರೆ ಸುಮ್ಮನೆ ಬರಬೇಕಿತ್ತು, ಅದು ನನ್ನ ಮಾತನ್ನು ಕೇಳಿಕೊಂಡು ಮತ್ತೆ ದೂರ 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 ಹೋಗ್ತಾ ಇತ್ತು. ಸೊ ಏನಾಗಲಿ ಜಸ್ಟ್ ಒಂದು ಅದು ಹೋಗ್ತಿರೋದಷ್ಟೇ ವೀಡಿಯೋ ಮಾಡಲಿಕ್ಕೆ ಆಯಿತು ಗೈಸ್. ಹಾಗೆ ಅದನ್ನು ಹೀಗೆ ನೋಡಲಿಕ್ಕೆ ಎಷ್ಟು ಚೆಂದ ಉಂಟು, ಅದ್ರ ಕುತ್ತಿಗೆ ಹತ್ರ ಎಲ್ಲ ಚೆಂದ ಕಲರ್ ಇದೆ ಹಾಗೆ. ಮತ್ತು ಇದು ಗೈಸ್ ಹೆಣ್ಣು ನವಿಲು, 2 ನವಿಲದೆ, 2 ಹೆಣ್ಣು ನವಿಲು. ಯಾಕಂತಂದರೆ ಅದಕ್ಕೆ ಹಿಂದುಗಡೆ ಪುಕ್ಕ ಇಲ್ಲ. ಸೊ ಅದು ಗಂಡು ನವಿಲು ಇನ್ನೂ ಚೆಂದ ಕಾಣ್ತದೆ. ಅದರದ್ದು ಗರಿ ಎಲ್ಲ ನಮ್ಮ ಮನೇಲಿ ಯಾವಾಗ ಒಂದು ಸರ್ತಿ ಸಿಕ್ಕಿತ್ತು, ನೋಡಿದೆ, ಇದ್ದರೆ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತೆ. ಈಗ ಬೀಳ್ತಾನೆ ಇರ್ತದೆ, ಯಾಕಂದರೆ ಈ ಕಡೆ ಅಂತೂ ನವಿಲು ಸಿಕ್ಕಾಪಟ್ಟೆ ಆಗಿಬಿಟ್ಟದೆ. ಮತ್ತು ಈಗ ಗದ್ದೆಯನ್ನೆಲ್ಲ ಕೊಯ್ದಾಯ್ತಲ್ಲ, ಹಾಗಾಗಿ ಭತ್ತನೆಲ್ಲ ತಿನ್ನಲಿಕ್ಕೆ ಬರ್ತದೆ ಅದು. ಹಾಗೆ ಗೈಸ್ ತೋಟದಲ್ಲಿ ಮಂಗ ಬರಲಿಲ್ಲ, ಯಾಕಂತಂದರೆ ಎಲ್ಲೂ ಅಡಿಕೆ ಬಿದ್ದಂಗೆ ಕಾಣ್ತಿಲ್ಲ. ಸೊ ಹಾಳೆ 2-3 ಬಿದ್ದಿದೆ, 2-3 ಬಿದ್ದಿದೆ, ಈ ಕಡೆ ಬೀಳಲಿಲ್ಲ. ಇನ್ನು ಆ ಕಡೆ ಒಂದೇನು ಬಿದ್ದಿದೆ, 3-4 ಬಿದ್ದಿದೆ. ಆದರೂ ಗೈಸ್ ಇವತ್ತು ದನಗಳಿಗೆ ಹಾಕೋದಿಲ್ಲ, ಯಾಕಂತಂದರೆ ಮಲ್ಲಿಗೆ ಥಂಡಿ ಆಗೋದಲ್ಲ, ಅದಕ್ಕೆ ಹಾಳೆಯನ್ನು ತಿಂದರೆ ಇನ್ನೂ ಹೆಚ್ಚಾಗ್ತದಂತೆ. ಅದಕ್ಕೆ ಯಾರಿಗೂ ಹಾಕೋದೇ ಇಲ್ಲ, ಒಣ ಹುಲ್ಲು ಒಂದೇ ಹಾಕೋದು. ಮಲ್ಲಿಗೆ ಹೋದು ನಂದಿನಿ ಮತ್ತು ವಾಣಿ ಇಬ್ಬರಿಗೂ ಒಣ ಹುಲ್ಲಷ್ಟೇ ಹಾಕ್ತಾಯಿದ್ದೆ ಬೆಳಿಗ್ಗೆಯಿಂದ. ಈಗ ಹಾಳೆ ನಿನ್ನೆ ಅಂತೂ ನಾನು ಹಾಳೆ ಹುಡ್ಕಾಗ್ದೆ, ಒಂದೇ ಹಾಳೆ ಸಿಕ್ತು, ಅದನ್ನೇ ಹಾಕಿದ್ದೆ. ಮತ್ತು ಇವತ್ತು ನೋಡಿದರೆ 4 ಅಷ್ಟು ಬಿದ್ದಿದೆ, 4-5 ಏನೋ ಬಿದ್ದಿದೆ. ಆದರೆ ಹಾಕೋದಿಲ್ಲ, ಯಾಕಂದರೆ ಅವಳಿಗೆ ಆರಾಮಾಗಬೇಕಲ್ಲ. ನಾಳೆ ಹಾಕಿದರೆ ಆಯಿತು, ಯಾಕಂದರೆ ನಾಳೆಗೆ ಮಲ್ಲಿಯನ್ನು ಬಿಡಬೇಕು ಹಾಗಾಗಿ. ಸೊ ಗೈಸ್ ಗೇಟ್ ವಾಲನ್ನು ಚೇಂಜ್ ಮಾಡಿ ಆಯಿತು, ಈಗ ಹೋಗಿ ನೀರು ಬಿಡಬೇಕು. ಇವತ್ತು ಲೇಟಾಗಿ ಹೋಯಿತು, ಡೈಲಿ 3 ಗಂಟೆ ಹಿಂಗೆ ಬಿಡ್ತಿದ್ದೆ, ಈಗ 3:30-3:45 ಆಯಿತು. ಸೊ ಅದು 1.5 ತಾಸು ಬಿಡಬೇಕು. ಈಗ ಅದನ್ನು ಚಾಲು ಮಾಡಿದ್ರೆ ಹೋಗ್ತಾ ಇರ್ತದೆ ಅದಕ್ಕಲ್ಲ, ಆದ್ರೂ ಸಂಜೆ ಆಗ್ತಾ ಹೋದಂಗೆ ನನಗೆ ನೆನಪೇ ಇರೋದಿಲ್ಲ ನೀರು ಬಂದ್ ಮಾಡಲಿಕ್ಕೆ. ಆವತ್ತೊಂದು ದಿನ ಹಾಗೆ ಆಗದೆ, 6 ಗಂಟೆಗೇನೋ ಬಿಟ್ಟಿದ್ದು, 9 ಗಂಟೆ ತನಕ ನೀರು ಹೋಗ್ತಾನೆ ಇದೆ ಗೈಸ್. ಅದಕ್ಕೆ ನೆನಪಿರೋದಿಲ್ಲ ಅಂತ ಆದಷ್ಟು ಬೇಗನೆ ನೀರನ್ನು ಬಿಟ್ಟು ಮುಗಿಸ್ತೆ ನಾನು. ಸೊ ಗೈಸ್ ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್.